ರಾಜ್ಯದ ಸಿಎಂ ಸಿದ್ದರಾಮಯ್ಯರವರನ್ನ ಮುಷಂಡಿ ಎಂದು ಅವಹೇಳನ, ತಲೆ ಹಿಡುಕ ಎಂದೆಲ್ಲ ನಾಲಿಗೆ ಹರಿಬಿಟ್ಟ ಅರ್ಚಕ, ದಸರಾ ಉದ್ಘಾಟನೆಗೆ ಬೇರೆ ಯಾರೂ ಸಿಗಲಿಲ್ವಾ ಎಂದು ಕಿಡಿ. ಸಿಎಂ ಸಿದ್ದರಾಮಯ್ಯರನ್ನ ಮುಷಂಡಿ ಎಂದು ಕರೆದಿದ್ದು ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ತಲೆ ಹಿಡುಕ ಎಂದೆಲ್ಲ ನಾಲಿಗೆ ಹರಿಬಿಟ್ಟ ಅರ್ಚಕ, ದಸರಾ ಉದ್ಘಾಟನೆಗೆ ಬೇರೆ ಯಾರು ಸಿಗಲಿಲ್ವಾ ಎಂದು ಕಿಡಿಕಾರಿದ್ದಾರೆ. ಇನ್ನು ಬೇರೆ ಬೇರೆ ಕೆಟ್ಟ ಶಬ್ದಗಳಲ್ಲಿ ನಿಂದಿಸಿದ್ದ ಅರ್ಚಕ ವೈರಲ್ ವಿಡಿಯೋ ಆಧರಿಸಿ ಪೊಲೀಸರಿಗೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ಹೈಗ್ರೌಂಡ್ಸ್ ಠಾಣೆಗೆ ದೂರು ಕೊಟ್ಟ ಕುಶಾಲ್ ಹರುವೇಗೌಡ, ಸಿಎಂಗೆ ನಿಂದಿಸಿದವರನ್ನ ಬಂಧಿಸುವಂತೆ ಆಗ್ರಹ. ಸಿಎಂ ಸಿದ್ದರಾಮಯ್ಯ ಮುಷಂಡಿ ಎಂದು ಅವಹೇಳನ ಮಾಡಿದ್ದಾರೆ ಅರ್ಚಕ. ದೇವರ ಮುಂದೆ ಸದಾ ನಿಲ್ಲುವಂತಹ ವ್ಯಕ್ತಿತ್ವ, ದೇವರನ್ನ ದಿನದ 24 ಗಂಟೆಗಳು ಕೂಡ ದೇವರ ಅತ್ಯಂತ ಸಮೀಪದಲ್ಲಿರುವಂತಹ ಒಂದು ವ್ಯಕ್ತಿತ್ವ ಅರ್ಚಕ. ಆ ವ್ಯಕ್ತಿಯ ನಾಲೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಇವರಿಗಿಂತ ಎಷ್ಟೋ ವಾಸಿ ಅನ್ನೋ ಮಟ್ಟಕ್ಕೆ ಬಂದಿದೆ. ಅಸಾದುದ್ದೀನ್ ಓವೈಸಿ ಇವರಿಗಿಂತ ಎಷ್ಟೋ ಸ್ವಲ್ಪ ಚೆನ್ನಾಗಿದೆ ಅವರ ಭಾಷೆ ಅನ್ನೋದು ಅರ್ಥ ಆಗ್ತಾ ಇದೆ. ವೈರಲ್ ವಿಡಿಯೋವನ್ನು ಆಧರಿಸಿಕೊಂಡು ಪೊಲೀಸರಿಗೆ ಕಾಂಗ್ರೆಸ್ ಕುಶಾಲ್ ಹುರುವೇಗೌಡ ಈಗ ದೂರು ಕೊಟ್ಟಿರುವಂತಹದ್ದು. ಹೈಗ್ರೌಂಡ್ಸ್ ಠಾಣೆಗೆ ದೂರು ದಾಖಲಾಗಿದೆ. ಒಂದು ರಾಜ್ಯದ ಸಿದ್ದರಾಮಯ್ಯರನ್ನ ಮುಷಂಡಿ ಅಂತ ಕರೀತೀರಿ ಅರ್ಚಕರೇ, ಒಂದು ರಾಜ್ಯದ ಮುಖ್ಯಮಂತ್ರಿಯನ್ನ ತಲೆ ಹಿಡುಕ ಅಂತ ಕರೀತೀರಿ ಅರ್ಚಕರೇ. ಎಲ್ಲಿ ಕಲ್ತಿದ್ದ ಸಂಸ್ಕಾರ? ನಿಮಗೆ ಯಾರು ಕಲಿಸಿದ ಈ ಸಂಸ್ಕಾರ? ನಿಮ್ಮ ಹೆತ್ತ ತಾಯಿ ಮುಂದೆ ಏನಾದರೂ ಈ ಭಾಷೆ ಬಳಸ್ತಾ ಇದ್ರೆ ನಿಮ್ಮ ತಾಯಿ ನಿಮ್ಮನ್ನ ಬೇರೆ ತರಹದಲ್ಲಿ ಟ್ರೀಟ್ಮೆಂಟಿಗೆ ಒಳಪಡಿಸ್ತಾ ಇದ್ರೇನು? ಅರ್ಚಕರ ಬಾಯಿಂದ ಬರಬಹುದಾದಂಥ ಮಾತುಗಳಾಯಿತು. ಒಂದು ರಾಜ್ಯದ ಸಿಎಂರನ್ನ, ಬಾನು ಮುಷ್ತಾಕ್ರ ಮೇಲಿರ್ತಕ್ಕಂತಹ ಧರ್ಮ ದ್ವೇಷ ನಿಮ್ಮನ್ನ ಈ ಮಟ್ಟಕ್ಕೆ ತಂದಿದೆಯಾ ಅರ್ಚಕರೇ? ಬಾನು ಮುಷ್ತಾಕರ ಧರ್ಮ ನೋಡಿ, ಇದು ಸಿದ್ದರಾಮಯ್ಯರ ಮೇಲಿರ್ತಕ್ಕಂಥ ಕೋಪ ಅಂತ ಅನ್ನಿಸ್ತಿಲ್ಲ ನನಗೆ, ಕಾಂಗ್ರೆಸ್ನ ಮೇಲಿರ್ತಕ್ಕಂತಹ ದ್ವೇಷ ಅಂತಾನು ಅನ್ನಿಸ್ತಾ ಇಲ್ಲ. ಇವರಿಗೆ ಅನ್ನಿಸ್ತಾ ಇರೋದು ಬಾನು ಮುಷ್ತಾಕ್ ಮತ್ತು ಆಕೆಯ ಧರ್ಮ. ಅರ್ಚಕರು ಅರ್ಚನೆ ಮಾಡೋದನ್ನ ಬಿಟ್ಟು ಕಿರಿಚ್ಕತ್ತಿದಾರಲ್ಲ, ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಕಾಂಗ್ರೆಸ್ನ ಮುಖಂಡ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ದೂರು ಮಾಡಿದ್ದಾರೆ. ಸೊ ಮುಂದೇನಾಗುತ್ತೋ, ಅರ್ಚಕ ಬಂಧನ ಆಗ್ತಾರೋ ಅಥವಾ ಅರ್ಚಕರ ವಿರುದ್ಧ ಕಾನೂನು ಕ್ರಮ ಜಾರಿಯಾಗುತ್ತೋ ಗೊತ್ತಿಲ್ಲ. ಸೊ ಒಟ್ಟಾರೆ ಈಗ ಸಿದ್ದರಾಮಯ್ಯರ ವಿರುದ್ಧ ಅರ್ಚಕನ ಆಕ್ರೋಶ, ಸೊ ಜನಾಕ್ರೋಶ ಅರ್ಚಕರ ವಿರುದ್ಧವೇ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.